ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ ಆ್ಯಂಡ್ ಹಾಗೆ ಶಾರದೆ ಸೀರಿಯಲ್ನ ಮಹಾ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ಶಾರದಾ ಕುಟುಂಬದವರೆಲ್ಲರೂ ಸಹ ಸುಮಿತ್ರಾ, ದಶರಥ ಹಾಗೆ ಸಿದ್ದು ಪ್ರತಿಯೊಬ್ಬರು ಸಹ ಟೆಂಪಲ್ಗೆ ಅಂತ ಬರ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಅವ್ರಿಗೋಸ್ಕರ ವೆಲ್ಕಮ್ ಮಾಡಿ ಬನ್ನಿ ಬನ್ನಿ ಬೇಗ, ಎಷ್ಟು ಟೈಮ್ ಆಯಿತು ನೋಡಿ ಈಗ ಬಂದಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಬಂದ್ವಿ ಗ್ರಾನಿ, ಸ್ವಲ್ಪ ಲೇಟ್ ಆಯಿತು ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹೇಗಿದೆ ಈ ಟೆಂಪಲ್ ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕಾ, ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗಿದೆ ಗ್ರಾನಿ, ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು, ಹಾಗೆ ಈ ಗ್ರೀನು ಹಸಿರು ಇದೆಲ್ಲ ಪ್ಲೇಸ್ ನೋಡ್ತಾ ಇದ್ರೆ ನನಗಂತೂ ಈ ಗ್ರೀನರೀಸ್ ಎಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತು ಈ ಥರ ಪೀಸ್ಫುಲ್ ಆಗಿರಬೇಕು ಮೈಂಡ್ ಅಂತಲೇ ನಾನು ಈ ಥರ ಟೆಂಪಲ್ನ ಸೆಲೆಕ್ಟ್ ಮಾಡಿರೋರು ಯಾರು ಹೇಳು, ಪಾರಿಜಾತ ಅಂತ ಹೊಗಳ್ತಾ ಇರಬೇಕಾದ್ರೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ಹೌದು ಹೌದು ನಿನ್ನಂಥ ಹೆಣ್ಣ ನಾವೆಲ್ಲೂ ನೋಡೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಒಳಗೆ ನಗಾಡ್ತಾ ಇದ್ರೆ ಪಾರಿಜಾತ ಮಾತ್ರ ಹಾಗೆ ಸಿಟ್ಟು ಮಾಡಿಕೊಂಡು ಶಿವನಾರಾಯಣ ಅವ್ರನ್ನ ನೋಡ್ತಾ ಇರ್ತಾಳೆ. ಅವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಬಿಡಿ ಮಾವ, ಅತ್ತೆ ದೇವಸ್ಥಾನಕ್ಕೆ ಅಂತ ನಮ್ಮನ್ನೆಲ್ಲ ಕರ್ಕೊಬಂದಿದ್ದಾರೆ, ನೀವು ಇಲ್ಲಿ ಕಾಲೆಳಿಬೇಡಿ ಅಂತ ಅನ್ಬೇಕಾದ್ರೆ, ಬಿಡು ಸುಮಿತ್ರಾ, ಇವರಿಗೆ ನನ್ನ ಜಲಸಿ ನೋಡಿ ಹೊಟ್ಟೆ ಊರಿ ಅದಕ್ಕೋಸ್ಕರ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಇವರಿಗೆ ತುಂಬ ಜಲಸಿ ಇದೆ, ಸರಿ ನನ್ನ ಎಂಜಾಯ್ಮೆಂಟ್ನ ನೀವು ಹಾಳು ಮಾಡಬೇಡಿ, ಬನ್ನಿ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಚಿಕ್ಕಮ್ಮ ಸ್ವಲ್ಪ ನಿಧಾನಕ್ಕೆ ಹೋಗಿ, ಎಕ್ಸಿಟ್ ಹಾಕಬೇಡಿ, ನಾವು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀವಿ, ನೀವು ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದಿದ್ದಕ್ಕೆ ಎಲ್ಲರೂ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ, ಸ್ವಲ್ಪ ಸುಸ್ತಾಗ್ತಿದೆ, ಆದರೆ ನೀವು ಯಾಕೆ ಎಕ್ಸಿಟ್ ಆಗ್ತಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತು ಇನ್ನೇನು ಇದು ನನ್ನ ತವರೂರು ವಿಮಲ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಅದಕ್ಕೋಸ್ಕರ ನಾನು ಈ ಥರ ಎಕ್ಸಿಟ್ ಆಗ್ತಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಹೇಳ್ತಿರ್ತಾಳೆ, ಅಯ್ಯೋ ಗ್ರಾನಿ ಅದು ಎಕ್ಸಿಟ್ ಅಲ್ಲ ಎಕ್ಸಿಟ್ ಅಂತ ಹೇಳ್ಬೇಕಾದ್ರೆ, ಅಯ್ಯೋ ಯಾವುದೋ ಒಂದು ಸುಮ್ಮನಿರು ಅಂತ ಅನ್ಬೇಕಾದ್ರೆ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ತಾತ ಶಿವನಾರಾಯಣ ಅವರು ಸಹ ಹೇಳ್ತಾ ಇರ್ತಾರೆ, ಹೌದು ಹೌದು ನೀನು ಬಂದಿದ್ಯಾ ಅಂತ ಊರೆಲ್ಲ ಅಳ್ತಾ ಇದೆ ಅಂತ ಅನ್ಬೇಕಾದ್ರೆ ಈ ಕಡೆ ಸಿದ್ದು ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಬಂದ್ರೆ ಗವಾಚಿ ಅಂತ ಅನ್ನಂಗಾಯ್ತು, ಈ ಊರೆಲ್ಲ ನೋಡು ನಿನ್ನ ನೋಡಿ ನಗಾಡ್ತಾ ಇದೆ, ನಿನಗೆ ಮಾತ್ರ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮುಖನ ಒಂಥರ ಮಾಡಿಕೊಂಡು ಪಾರಿಜಾತ ನಿಂತ್ಕೋತಾಳೆ. ಬಿಡಿ ಮಾವ, ಯಾವಾಗಲೂ ಕಾಲೆಳಿಬೇಡಿ ಅಂತ ಸುಮಿತ್ರಾ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಬಿಡು ಸುಮಿತ್ರಾ, ನಾನೇ ತಲೆ ಕೆಡ್ಸ್ಕೊಳಕಲ್ಲ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಅದಿರಲಿ ಅತ್ತೆ, ಈ ಟೆಂಪಲ್ನ ವಿಶೇಷತೆ ಏನು ಅಂತ ಕೇಳ್ತಿರ್ಬೇಕಾದ್ರೆ, ಇದು ಹಾಸನಕ್ಕೆ ಸಂಬಂಧಪಟ್ಟಿದ ದೇವಸ್ಥಾನ, ತುಂಬ ಫೇಮಸ್ ಆಗಿದೆ, ಹಾಗೂ ಇದು ತುಂಬ ಪವರ್ಫುಲ್ ದೇವಸ್ಥಾನ, ಈ ತಾಯಿ ತುಂಬ ಪವರ್ಫುಲ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮ ಹಾಸನವ್ರ ಸುತ್ತಮುತ್ತ ಎಲ್ಲರೂ ಸಹ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ನಾನು ಇಲ್ಲಿ ಹಾಸನದಲ್ಲಿರಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೆ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಓ ಅದಕ್ಕೆ ನೀವು ನಮ್ಮನ್ನೆಲ್ಲ ಕರೆಸಿದ್ದು ಅಂತ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ತುಂಬ ಒಳ್ಳೆ ಕೆಲಸ ಮಾಡಿದರೆ ಅತ್ತೆ, ನಮಗಂತೂ ಈ ಪ್ರಕೃತಿನ ನೋಡಿ ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ, ಅಷ್ಟು ಇಷ್ಟ ಆಗ್ತು, ಈ ದೇವಸ್ಥಾನ ಆಗಿರ್ಬೋದು, ಈ ಪ್ರಕೃತಿ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಿದೆ ಅಂತ ಸುಮಿತ್ರನು ಹೇಳ್ತಾ ಇರ್ತಾಳೆ. ಅದಕ್ಕೆ ಎಲ್ಲರೂ ಸಹ ದೇವಸ್ಥಾನದೊಳಗಡೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಶಂಕರ್ ಫ್ಯಾಮಿಲಿ ಸಹ ಬರ್ತಾ ಇರುತ್ತೆ. ಶಂಕರ್ ಫ್ಯಾಮಿಲಿ ಎಲ್ಲರೂ ಸಹ ದೇವಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ, ಇದೇನಿದು ಸೌಂಡ್ ಬರ್ತಾ ಇದೆಯಲ್ಲ, ಈ ಕಡೆ ಡೋಲು ಡಮರುಗ ಎಲ್ಲ ಸೌಂಡ್ ಬರ್ತಿದೆಯಲ್ಲ ಅಂತ ಈ ಕಡೆ ಎಲ್ಲರೂ ತಿರುಗಿ ನೋಡ್ತಾ ಇರಬೇಕಾದ್ರೆ ಈ ಕಡೆ ಭೈರಾದೇವಿ ಅಂತ ಜೋರಿಗೆ ಪಾರಿಜಾತಕ್ಕೆ ಹೋಗ್ತಾಳೆ. ಅವಳು ಆಶ್ಚರ್ಯದಿಂದ ಯಾರು ನೀವು ಅಂತ ಕೇಳ್ತಿರ್ಬೇಕಾದ್ರೆ, ನಾನು ಯಾರು ಅಂತ ಗೊತ್ತಾಗಲಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಪಪ್ಪು ಅಂತ ನಿನ್ನನ್ನು ಕರೆತಿದ್ದಾರೆ ಯಾರು ಅಂತ ಅನ್ಬೇಕಾದ್ರೆ ಚಿಕ್ಕಿ ಅಂತ ಓಡೋಗ್ಬಿಟ್ಟು ಈ ಕಡೆ ಪಾರಿಜಾತನ ಭೈರಾದೇವಿ ಹಗ್ ಮಾಡ್ಕೋತಾಳೆ. ಎಲ್ಲರೂ ಸಹ ಆಶ್ಚರ್ಯದಿಂದ ಇವರಿಬ್ರು ಯಾರು ಅಂತ ನೋಡ್ತಾ ಇರ್ತಾರೆ. ಹಾಗೆ ಭೈರಾದೇವಿ ಕೇಳ್ತಾ ಇರ್ತಾಳೆ, ಏನು ಚಿಕ್ಕಿ ಒಬ್ಬರೇ ಬಂದಿದ್ದೀರಾ ಅಂತಂದಾಗ, ಇಲ್ಲಪ್ಪ ನಾನು ಇಡೀ ಫ್ಯಾಮಿಲಿ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಬನ್ನಿ ಬನ್ನಿ ಅಂತ ಕರಿತಾಳೆ. ಎಲ್ಲರೂ ಸಹ ಖುಷಿಯಿಂದ ಹೋದಾಗ, ಇವಳು ನನ್ನ ಸೊಸೆ ಸುಮಿತ್ರಾ ಅಂತ, ಹಾಗೆ ಇವಳು ನನ್ನ ಮಗಳು ವಿಮಲ ಅಂತ, ಹಾಗೆ ಸಿದ್ದು ಅಂತ ನನ್ನ ಮೊಮ್ಮಗ, ಹಾಗೆ ನನ್ನ ಮೊಮ್ಮಗಳು ಇವಳು ಅಂತ, ಹಾಗೆ ಇವಳು ನನ್ನ ಮೊಮ್ಮಗಳು ದೊಡ್ಡ ಮೊಮ್ಮಗಳು ಗ್ರಾನಿ ಅಂತ, ಇವಳ ಹೆಸರು ಜ್ಯೋತಿಕಾ ಅಂತ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾಳೆ. ಹಾಗೆ ಇವರು ನನ್ನ ಹಸ್ಬೆಂಡ್ ಶಿವನಾರಾಯಣ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲನೂ ಪರಿಚಯ ಮಾಡ್ತಾಳೆ. ಆದರೆ ಶಾರದನ್ ಮಾತ್ರ ಅವಳು ಪರಿಚಯ ಮಾಡಿಸೋದೇ ಇಲ್ಲ. ಇದು ನನ್ನ ಫ್ಯಾಮಿಲಿ, ನಿನ್ನ ಫ್ಯಾಮಿಲಿನ ಪರಿಚಯ ಮಾಡಿಕೊಡು ಭೈರಾದೇವಿ ಅಂತ ಕೇಳ್ತಾ ಇರಬೇಕಾದ್ರೆ ಅವಳು ಶಂಕರಣ್ಣ ನನ್ನ ಮಗ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗಂಗನ ನನ್ನ ಸೊಸೆ ಆಗೋವಳು ಅಂತ ಹೇಳ್ಬಿಟ್ಟು ಸುನಂದನ ನನ್ನ ಮೊದಲನೇ ಸೊಸೆ, ಹಾಗೆ ಈ ಕಡೆ 3 ಜನನು ಸಹ ತೋರಿಸ್ಬಿಟ್ಟು ಚುರುಮುರಿ ಹಾಗೆ ಕೋಳಿ ಎಲ್ಲನೂ ತೋರಿಸ್ಬಿಟ್ಟು ನಮ್ಮ ಮನೆ ಮಕ್ಕಳು ಇದ್ದಂಗೆ ಇವರೆಲ್ಲ ನನಗೆ ತುಂಬ ಬೇಕಾದವರು ಅಂತ ಅಂದಾಗ ಎಲ್ಲರೂ ಸಹ ತುಂಬ ಖುಷಿಪಟ್ಟು ನಮಸ್ಕಾರ ಅಮ್ಮ ಅಂತ ಮಾಡ್ತಾ ಇರ್ತಾರೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ನಿನಗೆ ನೆನಪಿದೆಯಾ ಈ ಜಾತ್ರೆಗೆ ಅಂತ ನಾವಿಬ್ಬರು ಬಂದಿದ್ವಿ, ಅವಾಗ ನೀನು ಬೊಂಬಾಯಿ ಮಿಠಾಯಿ ಕೇಳಿದ್ದೆ, ನಾನು ಕೊಡಿಸ್ಲಿಲ್ಲ, ಆದರೆ ನೀನು ನನ್ನನ್ನು ಹುಡ್ಕಾಡಲಿ ಅಂತ ಅಂದ್ಬಿಟ್ಟು ಎಲ್ಲೋ ಓದ್ಕೊಂಡಿದ್ದೆ, ಇಡೀ ರಾತ್ರಿ ಆದರೂ ಬರಲಿಲ್ಲ, ಮಾರನೇ ದಿನ ನಾನು ಇಡೀ ಅಂಗಡಿ ಬೊಂಬಾಯಿ ಮಿಠಾಯಿನ ನಿನಗೆ ಕೊಡ್ಸಂಗಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲ ನಗಾಡ್ತಾ ಇರ್ತಾರೆ. ಅವಾಗ ಹೌದು ಚಿಕ್ಕಿ, ನೀನು ಹೇಳ್ತಿರೋದು ಕರೆಕ್ಟ್, ಇವಾಗ ಬರೀ ನೆನಪು ಮಾತ್ರ ಇದೆ, ಇವರು ನನ್ನ ಚಿಕ್ಕಮ್ಮ ಅಂತ ಭೈರಾದೇವಿ ಹೇಳ್ತಾ ಇರ್ತಾಳೆ ಎಲ್ಲರಿಗೂ.
ಹಾಗೆ ಮತ್ತೆ ಬೇರೆ ದೇವಿ ಕೇಳ್ತಾ ಇರ್ತಾಳೆ, ಏನು ಚಿಕ್ಕಿ ಇವಾಗ ಬಂದಿದ್ದೀರಾ ಮನೆ ದೇವ್ರ ದೇವಸ್ಥಾನಕ್ಕೆ, ಏನು ವಿಶೇಷ ಅಂತ ಕೇಳ್ತಿರ್ಬೇಕಾದ್ರೆ, ನನ್ನ ಮೊಮ್ಮಗಳು ಗೋಲ್ಡಿ ಮತ್ತು ನನ್ನ ಮೊಮ್ಮಗ ಸಿದ್ದುಗೂ ಸಹ ಮದುವೆ ಫಿಕ್ಸ್ ಮಾಡಿದ್ದೀವಿ, ಅದಕ್ಕೋಸ್ಕರ ಮನೆ ದೇವ್ರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಅಂದಾಗ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಆವಾಗ ಇನ್ನೊಂದು ಕಡೆ ಬೇರೆ ದೇವ್ರನ್ನ ಹೇಳ್ತಾ ಇರ್ತಾಳೆ, ನನ್ನ ಮಗ ಶಂಕರನಿಗೂ ಹಾಗೆ ನನ್ನ ಸೊಸೆ ಗಂಗನಿಗೂ ಮದುವೆ ಸೆಟ್ ಆಗಿದೆ, ಅದಕ್ಕೆ ನಾವು ಬಂದಿದ್ದೀವಿ ಅಂತ ಅಂದಾಗ, ಓ ಒಳ್ಳೇದಾಯಿತು ಎಲ್ಲರೂ ಬಂದಿದ್ದು ಅಂತ ಖುಷಿ ಪಡ್ತಿರ್ಬೇಕಾದ್ರೆ ಸುಮಿತ್ರಾ ಕೇಳ್ತಾ ಇರ್ತಾಳೆ, ಈ ದೇವಿ ತುಂಬ ಪ್ರಸಿದ್ಧವಾದಳು ಅಂತ ಹೇಳ್ತಿದ್ದಾರೆ, ಏನು ಅರ್ಕೆ ಕಟ್ಕೊಂಡ್ರೆ ಒಳ್ಳೇದು ಅಂತ ಕೇಳ್ತಾ ಇರ್ತಾಳೆ. ಅವಾಗ ಭೈರದೇವಿ ಹೇಳ್ತಾ ಇರ್ತಾಳೆ, ಈ ತಾಯಿನ ಎಲ್ಲರೂ ಸಹ ಅಮ್ಮನವರು ಅಂತ ಕರೀತಾರೆ, ಹಾಸನಕ್ಕೆ ತುಂಬ ಪ್ರಸಿದ್ಧವಾಗಿರೋ ಈ ತಾಯಿ ಎಲ್ಲರನ್ನೂ ಕಾಪಾಡ್ತಾಳೆ, ಊರಿನವ್ರು ಯಾರಾದರೂ ತೊಂದರೆ ಅಂತ ಬಂದರೆ ಮೊದಲು ಎಲ್ಲೂ ಹೋಗಲ್ಲ, ಬಂದು ಈ ತಾಯಿಗೆ ಅಡ್ಬಿದ್ದು 2 ನಮಸ್ಕಾರ ಹಾಕಿದರೆ ಸಾಕು, ಏನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ದೇವ್ರನ್ನ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಈ ತಾಯಿ ತನ್ನ ಎಲ್ಲರನ್ನೂ ಸಹ ತನ್ನ ಮಕ್ಕಳು ಅಂತ ಮಡಿಲಲ್ಲಿ ಹಾಕೊಂಡು ಕಾಪಾಡ್ತಿದ್ದಾಳೆ, ಯಾರಿಗೇನೇ ಆದರೂ ಸಹ ಇವಳು ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಖುಷಿಯಾಗಿ ಕೇಳ್ಕೊಂಡ ಸುಮಿತ್ರಾ, ನಾನು ಆಗಲೇ ಹೇಳ್ದೆ ತಾನೆ ಈ ತಾಯಿ ತುಂಬ ವಿಶೇಷತೆ ಇದೆ ಅಂತ, ಅದಕ್ಕೆ ನೋಡ್ಕೋಬೇಕಾದ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಹಾಗೆ ಅರ್ಕೆ ಬಗ್ಗೆ ಕೇಳ್ದಲ್ಲೋ ಅಲ್ವೇನವ, ಆ ಅರ್ಕೆಯಲ್ಲೂ ಸಹ ತುಂಬ ವಿಶೇಷತೆ ಇದೆ, ಅದೇನು ಅಂತ ನಾವು ಎಲ್ಲ ದೇವಸ್ಥಾನಕ್ಕೂ ಹೋದರೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೋತೀವಿ, ಆದರೆ ಈ ದೇವಸ್ಥಾನಕ್ಕೆ ಆ ಥರ ಏನೂ ಇಲ್ಲ ಕಣವ, ಹಾಡು ಹೇಳ್ಕೊಂಡು ಕುಣ್ಕೊಂಡು ಭಕ್ತಿಯಿಂದ 2 ನಮಸ್ಕಾರ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು, ಈ ತಾಯಿ ತಮ್ಮ ಕಷ್ಟ ಎಲ್ಲನೂ ಬಗೆಹರಿಸ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಶಾರದಾ ತುಂಬ ಖುಷಿ ಪಡ್ತಾ ಇರ್ತಾರೆ, ಜೊತೆಗೆ ಸುಮಿತ್ರನೂ ಸಹ ತುಂಬ ಖುಷಿ ಪಡ್ತಾ ಇರ್ತಾಳೆ. ಭೈರದೇವಿ ಹೇಳ್ತಾ ಇರ್ತಾಳೆ, ಬನ್ನಿ ಬನ್ನಿ ಪೂಜೆಗೆ ಟೈಮ್ ಆಗಿಬಿಡುತ್ತೆ, ಎಲ್ಲ ಇಲ್ಲೇ ನಿಂತ್ಕೊಳ್ಳೋದು ಬೇಡ, ಒಳಗಡೆ ಹೋಗೋಣ ಅಂತ ಎಲ್ಲನೂ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ನರಸಿಂಹ ಒಂದು ಡೀಲ್ ಕೊಟ್ಟಿರ್ತಾನೆ, ಆ ಡೀಲ್ ಓಕೆ ಅಂತ ಅಂದ್ಕೊಂಡು ಈ ಕಡೆ ಶಿವರುದ್ರಪ್ಪ ಹಾಗೆ ರುದ್ರನೂ ಸಹ ಬರ್ತಾ ಇರ್ತಾರೆ. ರುದ್ರನ ನೋಡಿಬಿಟ್ಟು ಈ ಕಡೆ ನರಸಿಂಹ ಹೇಳ್ತಾ ಇರ್ತಾನೆ, ಇವರೇ ಅಲ್ವಾ ಡೀಲ್ ಕೊಟ್ಟಿದ್ದು ಅಂತ ನಾವು ಅನಿಸುತ್ತೆ, ಮೇ ಬಿ ಡೀಲರ್ ಇವರೇ ಇರ್ಬೋದು ಅಂತ ವಿಷಲ್ ಹೊಡೆದು ಮೇಲ್ ಬನ್ನಿ ಅಂತ ಕರಿತಾ ಇರ್ತಾನೆ. ಆ ಕಡೆ ರುದ್ರ ಮೇಲ್ ಬಂದಾಗ ಈ ಕಡೆ ನರಸಿಂಹ ಹೇಳ್ತಾ ಇರ್ತಾನೆ, 2 ದಿನ ಅಷ್ಟೇ ನಮಗೆ ಟೈಮ್ ಇರೋದು, 2 ದಿನ ಆದಮೇಲೆ ನಾನೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತೀನಿ, ಈ ಡೀಲ್ ಓಕೆನಾ ಅಂತ ಹೇಳ್ತಿರ್ಬೇಕಾದ್ರೆ ರುದ್ರ ನಗಾಡ್ತಾ ಇರ್ತಾನೆ, ಇದು ಒಳ್ಳೆ ಚಿಲ್ಲರೆ ಥರ ಡೀಲ್ ಇದೆ, ಇದನ್ನು ಓಕೆ ಅಂತ ಕೇಳ್ತಿರಲ್ಲ, ಇದನ್ನು ಚಿಟಿಕೆ ಹೊಡೆದ್ರೊಳಗೆ ನಾನು ಮುಗಿಸ್ಕೊಡ್ತೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾನೆ. ಅವಾಗ ನರಸಿಂಹ ಹೇಳ್ತಾ ಇರ್ತಾನೆ, ಹಂಗಾದ್ರೆ ನನ್ನ ಕೆಲಸ ಈಸಿ ಆಗುತ್ತೆ ಅಂತ ಅನ್ಬೇಕಾದ್ರೆ, ನಿಮ್ಮ ಕೆಲಸನ ನಾವು ಈಸಿ ಮಾಡ್ಕೊತೀವಿ, ಆದರೆ ನಮ್ಮನ್ನು ಸ್ವಲ್ಪ ನೋಡಬೇಕಲ್ವ, ದುಡ್ಡು ಕಾಸು ಕೊಡಬೇಕಲ್ವ ಅಂತ ಅನ್ಬೇಕಾದ್ರೆ, ಎಲ್ಲ ರೆಡಿ ಇದೆ ತಗೊಳ್ಳಿ ಅಂತ ದುಡ್ಡು ಕೊಟ್ಟಾಗ ಈ ಕಡೆ ರುದ್ರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸರಿಯಾಗಿದೆ ತಾನೆ ಅಂತ ಅಂದಾಗ, ಡೌಟ್ ಇದ್ದರೆ ಬೇಕಾದ್ರೆ ಎಣಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ನಂಬಿಕಸ್ತನ ಥರ ಕಾಣ್ತೀರ ನೀವು, ಬಿಡ್ರೆ ನಾನೇನು ಎಣ್ಸಕ್ಕೆ ಹೋಗಲ್ಲ ಅಂತ ಅನ್ಬೇಕಾದ್ರೆ, ತುಂಬ ಖುಷಿ ಪಡಬೇಡಿ, ಯಾಕೆಂತಂದರೆ ಇದು ಬರೀ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಕೆಲಸ ಮುಗಿದ ಮೇಲೆ ನಿಮ್ಗೆ ಏನು ಸೇರಬೇಕು ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ರುದ್ರನಿಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತೆ ರುದ್ರ ಹೇಳ್ತಿರ್ತಾನೆ, ಅಪ್ಪಯ್ಯ ಹೊಡೆದೆಲ್ಲ ಒಳ್ಳೆ ಜಾಕ್ಪಾಟ್ ಹೊಡೆದಿದೆ ನೀನು ಅಂತ ಖುಷಿ ಪಡ್ತಿರ್ಬೇಕಾದ್ರೆ ನರಸಿಂಹ ಹೇಳ್ತಿರ್ತಾನೆ, ನೋಡಿ ಇರೋದು 2 ದಿನ ಅಷ್ಟೇ ಅಂತಂದಾಗ, ನೀವೇನು ಟೆನ್ಷನ್ ತಗೋಬೇಡಿ, ಡೀಲು ಫಿಕ್ಸು ಪಕ್ಕ ಗ್ಯಾರಂಟಿ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ದೇವಸ್ಥಾನದೊಳಗಡೆ ಹೋಗ್ಬೇಕಾದ್ರೆ ಅರ್ಚಕರು ಅವ್ರ ಕೈಲಿದ್ದ ತಟ್ಟೆ ಆರತಿ ಎಲ್ಲನೂ ಸಹ ಇಸ್ಕೊಬಿಟ್ಟು ಮಂಗಳಾರತಿ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅವಾಗ ಸುಮಿತ್ರ ಹೇಳ್ತಿರ್ತಾಳೆ, ಪುಟ್ಟ ಅಲ್ಲಿ ನೋಡು ಆ ತಾಯಿ ಎಷ್ಟು ಪಳಪಳ ಅಂತ ಹೊಳಿತಾ ಇದ್ದಾಳೆ ನೋಡು ಅಂತ ಅನ್ಬೇಕಾದ್ರೆ, ಹೌದಮ್ಮ ನೋಡೋಕೆ 2 ಕಣ್ಣು ಸಾಲದು, ಎಲ್ಲ ಪಾರಿಜಾತ ಮೇಡಮ್ ದಯದಿಂದ ನಾವಿವತ್ತು ತಾಯಿನ ದರ್ಶನ ಮಾಡೋಂಗಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಅತ್ತೆ ಒಂದು ನೆಪ ಮಾತ್ರ ಅಷ್ಟೇ ಪುಟ್ಟ, ಏಕೆಂತಂದರೆ ದೇವರಿಗೆ ನಮ್ಮನ್ನೆಲ್ಲ ನೋಡಬೇಕು ಅಂತ ಆಸೆ ಇತ್ತು ಅನಿಸುತ್ತೆ, ಅದಕ್ಕೆ ನಾವೆಲ್ಲ ಬಂದಿದ್ದೀವಿ ಅವ್ರ ದರ್ಶನ ಮಾಡೋಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶಾರದಾ ಹೇಳ್ತಿರ್ತಾಳೆ, ಇರ್ಬೋದಮ್ಮ, ಆದರೆ ದೇವ್ರು ಅಂದ್ಕೊಂಡ್ರೆ ಅಲ್ವಮ್ಮ ಎಲ್ಲದು ಆಗೋದು ಅಂತ ಅಂದಾಗ ಭಕ್ತಿಯಿಂದ ಎಲ್ಲರೂ ದೇವ್ರನ್ನ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಪುರೋಹಿತರು ಪೂಜೆ ಎಲ್ಲ ಮಾಡಿ ಮಂಗಳಾರತಿನ ಕೊಡೋಕ್ಕೆ ಅಂತ ಬರ್ತಾ ಇರ್ತಾರೆ. ಈ ಕಡೆ ಮಂಗಳಾರತಿ ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಕಡೆ ಗೌರಿನಿ ಭುವಿನಿ ಬಂದ್ಬಿಡ್ತಾರೆ. ಗೌರಿನಿ ಭುವಿನಿ ನೋಡಿದ ತಕ್ಷಣ ಈ ಕಡೆ ಪುರೋಹಿತರು DC ಮೇಡಮ್ ಅಂತ ಹೋಗ್ಬಿಟ್ಟು ಅವ್ರ ಹತ್ರ ಆರತಿ ಕೊಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಗೌರಿಗೂ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಆದರೆ ಈ ಕಡೆ ಬೇರೆ ದೇವಿಗೆ ಹಾಗೆ ಗಂಗನಿಗೆ ಮತ್ತು ಶಂಕರನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆದರೆ ಶಂಕರ ಭುವಿನ ನೋಡಿ ತುಂಬ ಖುಷಿ ಪಟ್ಬಿಟ್ಟು ಹಾಗೆ ಸುಮ್ಮನಾಗ್ತಾನೆ. ಆಗ ಪಾರಿಜಾತ ತುಂಬ ಕೋಪ ಮಾಡಿಕೊಂಡ್ರು, ಏನ್ರಿ ದೇವಸ್ಥಾನ ಹತ್ರನೂ ಈ ಥರ ಪಾರ್ಶಾಲಿಟಿ ಮಾಡ್ತಿದ್ದಲ್ಲ, ಫಸ್ಟು ನಾವು ಬಂದಿದ್ದು ನೀವು ಯಾಕ್ರಿ ಹೋಗಿ ಅವರಿಗೆ ಮಂಗಳಾರತಿನ ಕೊಡ್ತಾ ಇದ್ದೀರಾ ಅಂತ ಪಾರಿಜಾತ ಬೈತಾ ಇರಬೇಕಾದ್ರೆ, ಇವ್ರದ್ದೇನು ತಪ್ಪಿಲ್ಲ ಬಿಡಿ ಚಿಕ್ಕಿ, ಎಲ್ಲ ಅವಳು ಕೈವಾಡ ಅಂತ ಗೌರಿನ ನೋಡ್ಕೊಂಡು ಬೈತಾ ಇರ್ತಾಳೆ. ಬೇರೆದೇವಿ ಹೇಳ್ತಾ ಇರ್ತಾಳೆ, ಅವಳು ಯಾವಾಗಲೂ ಹಿಂಗೆ ಚಿಕ್ಕಿ, ಬೇರೆಯವ್ರ ಕೈಯಿಂದ ಕಸ್ಕೊಳ್ಳೋದೇ ಅವಳದು ಕಸು ಬುದ್ಧಿ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಮಾಡೋಕ್ಕಾಗುತ್ತೆ ಅತ್ತೆವಾ, ಅವಳು DC ಅಲ್ವಾ, ಇಷ್ಟು ಬಿಲ್ಡಪ್ ಬೇಕೇ ಬೇಕಲ್ವಾ ಅಂತ ಈ ಕಡೆ ಗಂಗನು ಸಹ ಕೊಂಕು ಮಾತಾಡ್ತಿರ್ಬೇಕಾದ್ರೆ ಗೌರಿ ಏನು ಮಾತಾಡದೆ ಅವ್ರ ಮಾತನ್ನ ಕೇಳ್ಕೊತಿದ್ರೆ ಈ ಕಡೆ ಶಾರದಾ ಮತ್ತು ಸಿದ್ದು ಆಶ್ಚರ್ಯವಾಗಿ ಗೌರಿ ಮುಖನ ನೋಡ್ತಾ ಇರ್ತಾರೆ. ಆಗ ಪುರೋಹಿತರು ಹೇಳ್ತಿರ್ತಾರೆ, ದಯವಿಟ್ಟು ಕಿರಿಕಿರಿ ಮಾಡಬೇಡಿ ಅಮ್ಮ, ಫಸ್ಟು ನಾನು ಇವರಿಗೆ ಮಂಗಳಾರತಿನ ಕೊಡ್ತೀನಿ, ಆಮೇಲೆ ಎಲ್ಲರಿಗೂ ಕೊಡ್ತೀನಿ ಅಂತ ಭೈರದೇವಿಗೆ ಹೇಳ್ತಾ ಇರ್ತಾರೆ. ಆವಾಗ ತಾತನು ಸಹ ಬೈತಾ ಇರ್ತಾರೆ. ಶಿವನಾರಾಯಣ ಅವರು ಸಹ ಹೇಳ್ತಾ ಇರ್ತಾರೆ, ಅಲ್ಲ ಪಾರಿಜಾತ, ದೇವಸ್ಥಾನಕ್ಕೆ ಬಂದುಬಿಟ್ಟು ಕಿರಿಕಿರಿ ಮಾಡೋದು ಬೇಕಾ, ಯಾರಿಗೆ ಮೊದಲು ಕೊಟ್ರೇನು ಕೊನೆಗೆ ಕೊಟ್ರೇನು, ಮಂಗಳಾರತಿ ಕೊಡ್ತೀನಿ ಅಂತ ಪುರೋಹಿತರು ಹೇಳಿದರೆ ತಾನೇ, ಸುಮ್ಮನೆ ತಗೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೋಪ ಮಾಡ್ಕೊಂಡು ಈ ಕಡೆ ಗೋಲ್ಡಿನೂ ಸಹ ಹೇಳ್ತಾ ಇರ್ತಾಳೆ, ಗ್ರಾನಿನ ಯಾಕೆ ಬೈತಾ ಇದ್ದೀರಾ ತಾತ, ಅವ್ರು ಹೇಳಿದ್ದೇನು ತಪ್ಪಿದೆಯಾ, ಮೊದಲು ನಾವು ತಾನೇ ಬಂದಿದ್ದು, ನಮಗೆ ತಾನೇ ಕೊಡಬೇಕು ಪುರೋಹಿತರು ಮಂಗಳಾರತಿ ಅಂತ ಕೇಳ್ತಾ ಇರಬೇಕು.
ಹೇಳ್ತಿರ್ಬೇಕಾದ್ರೆ ಯಾರಿಗೆ ಕೊಟ್ಟರೆ ನಮ್ಮ ಅವರು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ತಾನೇ, ಸುಮ್ಮನೆ ತಗೋ ಅಂತ ಬೈತಾ ಇರ್ತಾರೆ. ಆಗ ಪುರೋಹಿತರು ಹೇಳ್ತಿರ್ತಾರೆ, ಮೇಡಮ್ ನೀವು ಆರತಿ ತೊಗೊಳ್ಳಿ ಅಂತ ಅವ್ರಿಗೆ ಹೇಳ್ತಿರ್ಬೇಕಾದ್ರೆ, ಬೇಡ ಪುರೋಹಿತರೆ ನೀವು ಮೊದಲು ಅವ್ರಿಗೆ ಕೊಡಿ, ಅವರೇ ಮೊದಲು ಬಂದರು ಅಂತ ಅನ್ಬೇಕಾದ್ರೆ, ಇಲ್ಲ ಮೇಡಮ್ ನೀವೇ ತಗೋಬೇಕು ಅಂತ ಅಂದಾಗ, ನೋಡಿ ಪುರೋಹಿತರೆ ದೇವ್ರ ಸನ್ನಿಧಿಲಿ ಈ ಥರ ಎಲ್ಲ ಆಡಬಾರ್ದು, ದೇವರಿಗೆ ನಾವೆಲ್ಲ ಒಂದೇ ಅಂತ ಅನ್ಬೇಕಾದ್ರೆ ಶಿವನಾರಾಯಣ ಅವರು ತುಂಬ ಖುಷಿ ಪಡ್ತಾ ಇರ್ತಾರೆ. ಮೊದಲು ಅವರಿಗೆ ಕೊಟ್ಬಿಡಿ ಅಂತ ಅಂದಾಗ ಈ ಕಡೆ ಪುರೋಹಿತರು ಹೋಗಿ ಭೈರದೇವಿಗೆ ಆರತಿನ ಕೊಡ್ತಾರೆ. ಹಾಗೆ ಎಲ್ಲರಿಗೂ ಕೊಟ್ಟು ಲಾಸ್ಟಿಗೆ ಈ ಕಡೆ ಗೌರಿಗೆ ಕೊಟ್ಟಾಗ ಅವಳು ಭಕ್ತಿಯಿಂದ ಆರತಿನ ತಗೊಂಡು ಕೈ ಮುಗಿದು ಬೇಡ್ತಾ ಇರಬೇಕಾದ್ರೆ ಭೂಮಿ ಮಾತ್ರ ಶಂಕರನ ನೋಡಿ ಸೂಪರ್ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಇಬ್ಬರು ಆಕ್ಷನ್ ಮಾಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಮತ್ತೆ ಗೌರಿನ ನೋಡಿ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ ಅವರು ಈ ಊರಿನ DC ಅಂತೆ, ಆದರೆ ಅವರು DC ಸುಮ್ಮನೆ ಆಗಿಲ್ಲ, ಅವರು ಒಳ್ಳೆತನದಿಂದ ಅವರು DC ಆಗಿದ್ದಾರೆ, ಅದಕ್ಕೆ ಅವರಿಗೆ ಆ ಪಟ್ಟ ಬಂದಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಅವ್ರ ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಭುವಿ ಹೇಳ್ತಾ ಇರ್ತಾಳೆ, ನಮಸ್ಕಾರ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ, ಬಾ ಹೊರಗಡೆ ಅಂತ ಶಂಕರ ಕನಸನ್ನೇ ಮಾಡ್ತಾ ಇರ್ತಾನೆ. ಇಲ್ಲ ಬರಲ್ಲ ನಾನು, ಅಮ್ಮ ಬೈತಾಳೆ ಅಂತ ಅನ್ಬೇಕಾದ್ರೆ, ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳು ಅಂತ ಕನಸನ್ನೇ ಮಾಡ್ತಿರ್ಬೇಕಾದ್ರೆ, ಅಮ್ಮ ನಾನು ಪ್ರದಕ್ಷಿಣೆ ಹಾಕಿ ಬರ್ತೀನಿ ಅಂತ ಭುವಿ ಹೇಳಿದಾಗ, ಸರಿ ಹುಷಾರು ಬೇಗ ಬಾ ಅಂತ ಹೇಳ್ತಿರ್ಬೇಕಾದ್ರೆ ಭುವಿ ಹೊರಟು ಬರ್ತಾ ಇರ್ತಾಳೆ. ಈ ಕಡೆ ಶಂಕರನು ಸಹ ಕೋಳಿ ಮತ್ತು ಚುರುಮುರಿಗೆ ಹೇಳ್ಬಿಟ್ಟು ಸಂಭಾಳಿಸ್ಲಾ ನಾನು ಬರ್ತೀನಿ ಅಂತ ಅಂದಾಗ, ಸರಿ ಅಣ್ಣ ನೀವು ಹೋಗಿ ಅಂತ ಹೇಳಿದಾಗ, ಈ ಕಡೆ ಶಂಕರ ಭುವಿನ ಹುಡ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದಾಗ ಹುಡುಕ್ತಾ ಇರ್ತಾನೆ, ಇದೇನಿದು ನಮ್ಮ ರೌಡಿ ಬೇಬಿ ಇನ್ನೂ ಬರಲಿಲ್ವಲ್ಲ, ಗೌರಿ ಏನಾದರೂ ಹಿಡ್ಕೊಂಡ್ರು ಸಹ ಹೇಗಾದರೂ ಮಾಡಿ ನಮ್ಮ ರೌಡಿ ಬೇಬಿ ಬಂದೇ ಬರ್ತಾಳೆ ನನ್ನ ನೋಡೋಕ್ಕೆ ಅಂತ ಕಾಯ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ರೌಡಿ ಬೇಬಿ ಬಂದೇ ಬಿಡ್ತಾಳೆ. ಬ್ಯಾಡ್ ಬಾಯ್ ಅಂತ ಕೂಗಿದ ತಕ್ಷಣ ಶಂಕರನಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಹಗ್ ಮಾಡ್ಕೊಳ್ಳೋಕ್ಕೆ ಓಡೋಗ್ತಾನೆ. ಅವಳು ಅಲ್ಲಿಂದ ಓಡ್ಬಂದು ಶಂಕರನ ಹಗ್ ಮಾಡ್ಕೊಂಡಾಗ ಇಬ್ಬರು ಸಹ ಅವಳೊಳಗೆ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಲ್ಲ ಬ್ಯಾಡ್ ಬಾಯ್ ನಾನು ಬಂದರೂ ಏನಕ್ಕೆ ಡಲ್ಲಾಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲ ಬೇಬಿ ರೌಡಿ ಬೇಬಿ ನಿನ್ನನ್ನು ನೋಡಿ ತುಂಬ ಖುಷಿಯಾಗಿದೆ, ನೋಡು ನನ್ನ ಹಾರ್ಟ್ ಬೀಟ್ ಬಡ್ಕಾತಿದೆ ಅಂತ ತೋರಿಸ್ತಿರ್ಬೇಕಾದ್ರೆ, ಹಾರ್ಟ್ ಇರೋದು ಲೆಫ್ಟಲ್ಲಿ ರೈಟ್ ಅಲ್ಲ ಬ್ಯಾಡ್ ಬಾಯ್ ಅಂತ ಹೇಳ್ತಿರ್ಬೇಕಾದ್ರೆ ಅವನು ನಗಾಡ್ಬಿಟ್ಟು, ಬಾ ನಿನ್ನ ಜೊತೆ ಮಾತಾಡೋದು ತುಂಬ ಇದೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ವಿಜಿ ಮತ್ತು ಈ ಕಡೆ ಗೌರಿ ಇಬ್ಬರು ಸಹ ಪ್ರದಕ್ಷಿಣೆ ಆಗ್ತಿರ್ಬೇಕಾದ್ರೆ ವಿಜಿ ಹೇಳ್ತಾ ಇರ್ತಾಳೆ, ನನ್ನ ಮನಸ್ಸು ಯಾಕೋ ಚಟಪಡಿಸ್ತಾ ಇದೆ, ಏನಾದರೂ ನಿನಗೆ ತೊಂದರೆ ಆಗ್ಬೋದು, ಇಲ್ಲಿರೋರೆಲ್ಲ ಸುತ್ತಮುತ್ತ ಇರೋರೆಲ್ಲ ಕೆಟ್ಟವರು ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಆ ಥರ ಏನೂ ಆಗಲ್ಲ ಅಕ್ಕ, ನೀನು ಟೆನ್ಷನ್ ತಗೋಬೇಡ, ಏನಾದರೂ ತೊಂದರೆ ಆದರೆ ಶಂಕರನಿಂದ ಆಗುತ್ತೆ, ಅದನ್ನು ಆಗೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ, ಸುಮ್ಮನೆ ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾ ಇರ್ತಾಳೆ. ಆಗ ವಿಜಯ್ ಹೇಳ್ತಿರ್ತಾಳೆ, ಅಯ್ಯೋ ಶಂಕರ್ ಅವರಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ನಮ್ಮ ಹಿಂದೆ ಆ ಗಂಗಾ ಮತ್ತು ಭೈರದೇವಿ ಇದ್ದಾರಲ್ಲ ಅವರು ನೋಡಿ ನನಗಂತೆ ಅಂತ ಅಂದಾಗ, ನೋಡೋಣ ಬಿಡಕ್ಕ ನಾನು ಒಂದು ಕೈ ನೋಡ್ಕೋತೀನಿ, ಅವ್ರು ಏನು ಮಾಡಿದ್ರು ಅಷ್ಟೇ ಆಗೋದು ಅಂತ ಹೇಳ್ತಾ ಇದ್ದರೆ, ಈ ಕಡೆ ಪಾರಿಜಾತ ಮತ್ತು ಭೈರದೇವಿ ಅವರು ಸಹ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ಇರ್ತಾರೆ. ಬರಬೇಕಾದ್ರೆ ಬೈತಾ ಇರ್ತಾಳೆ, ಮುನೀಶ್ವರಕ್ಕೆ ಹೋದ್ರು ಶನೇಶ್ವರ ಕಾಟ ತಪ್ಪಲ್ಲ ಅನ್ನೋ ಹಾಗೆ ನಾವೆಲ್ಲೋದ್ರೂ ಈ ಗೌರಿ ಬರ್ತಾಳೆ ಅಂತ ಭೈರದೇವಿ ಪಾರಿಜಾತನ್ಗೆ ಹೇಳಿ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಜ್ಯೋತಿಕನು ಮತ್ತು ಗಂಗನು ಸಹ ಪ್ರದಕ್ಷಿಣೆ ಹಾಕೊಂಡು ಬರ್ತಿರ್ಬೇಕಾದ್ರೆ ಗಂಗಾ ಹೇಳ್ತಾ ಇರ್ತಾಳೆ, ನಾನು ಎಲ್ಲೋದ್ರೂ ಸಹ ಈ ನನ್ನ ಶತ್ರು ನನ್ನ ಹಿಂದೆನೇ ಬರ್ತಾಳೆ, ನಾನು ಏನಾದರೂ ಮಾಡ್ತೀನಿ ಅಂತಂದರೆ ಅವಳು ಅದಕ್ಕೆ ಅಡ್ಡಿ ಆಗ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಸೊ ಆಪೋಸಿಟ್ ಗ್ಯಾಂಗ್ ಅವಳು ನಿಮಗೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಇವಳೇ ನನಗೆ ಆಪೋಸಿಟ್ ಇರೋದು, ಯಾವಾಗಲೂ ಸಹ ನಾನು ಏನು ಮಾಡ್ತಿದ್ರು ಇವಳು ನನ್ನನ್ನು ತಡೆ ಹಿಡಿತಾಳೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ 4 ಜನ ಸಹ ಒಟ್ಟುಗೂಡಿ ಮಾತಾಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನಿನ್ನ ಶತ್ರು ಇವಳೇನ ಅಂತ ಅನ್ಬೇಕಾದ್ರೆ, ಹೌದು ಏನಾದರೂ ಮಾಡಿ ಇವಳನ್ನ ಏನಾದರೂ ಮಾಡಬೇಕು, ನಾವು ಮದುವೆಗೆ ಅಡ್ಡಿ ಆತಂಕ ಎಲ್ಲ ಇವಳೇ ಮಾಡೋದು ಅಂತ ಅನ್ಬೇಕಾದ್ರೆ, ಓಹೋ ನಿನಗೂ ದೊಡ್ಡ ಶತ್ರುನೇ ಇದ್ದಾಳೆ ಬಿಡು ಅಂತ ಹೇಳ್ತಾ ಇರ್ತಾಳೆ. ಆಗ ಪಾರಿಜಾತ ಹೇಳ್ತಾ ಇರ್ತಾಳೆ, ಹೊಗೆ ಇಲ್ದಲೆ ಬೆಂಕಿ ಹಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನನಗೆ ಇವಾಗೆಲ್ಲ ಅರ್ಥ ಆಯಿತು, ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ಹೇಳಿ ಕೈ ಕೊಡ್ತಿರ್ಬೇಕಾದ್ರೆ ಈ ಕಡೆ ಭೈರದೇವಿ ಗಂಗಾ ತುಂಬ ಖುಷಿಪಟ್ಟು ಈ ಕಡೆ ಪಾರಿಜಾತನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.